ನೆಕ್ಸ್ಟ್ ಬಡ್ಜೆಟ್ ಅದರಿಂದ ನೆಕ್ಸ್ಟ್ ಬಡ್ಜೆಟ್ ನೀವೇ ಮಂಡಿಸ್ಬೇಕಲ್ಲ. ಇನ್ನ ಒಂದು ವರ್ಷ ಟೈಮ್ ಐತೆ, ಆರಾಮ್ಸೆ ಆಗ್ಬೋದು. ಇನ್ನ ಒಂದು ವರ್ಷ ಆಯ್ತಲ್ಲ ನೋಡಪ್ಪ. ಇನ್ನು 2 ಬಜೆಟ್ಗಳನ್ನ ಮಂಡಿಸಬೇಕು. ನಮ್ಮ ಸರ್ಕಾರ ಮಂಡಿಸುತ್ತೆ. 28 ನಾವೇ ಅಧಿಕಾರದಲ್ಲಿ, 28 ಆದ್ಮೇಲೂ ಕೂಡ ನಾವೇ ಅಧಿಕಾರಕ್ಕೆ ಬರ್ತೀವಿ. ಆಯ್ತು, ಈ 2 ಬಜೆಟ್ ಹೇಳಿ. ಈ 2 ಬಜೆಟ್ ಕೂಡ ನಾನು ಹೈಕಮಾಂಡ್ ಅಲೋ ಮಾಡಿದ್ರೆ ನಾನು ಇಲ್ಲೇ ನಾನೇ ಬಜೆಟ್ ಮಾಡಿಸ್ತೀನಿ. ನಾನೇ ಅಂತ ಹೇಳ್ಬೇಕಲ್ಲ. ಓಕೆ, ನೆಕ್ಸ್ಟ್ ಬಜೆಟ್ ನಾನೇ. ಹೈಕಮಾಂಡ್ ಅಲೋ ಮಾಡಿದ್ರೆ ನಾನೇ ಬಜೆಟ್ ಬಂದಿಲ್ಲ ಅವ್ರೇನ್ ಪರವಾಗಿಲ್ಲ. ಈಗ ನೀನ್ ಹೇಳಪ್ಪ, ನಾನು ಮುಖ್ಯಮಂತ್ರಿ ಆಗ್ತೀನಿ ನೆಕ್ಸ್ಟ್ ಅಂತ ಹೇಳ್ಬಿಡು. ಹೇಳಪ್ಪ, ಅಲ್ಲ ಸರ್, ಹೇಳಪ್ಪ, ಅದು ಹೇಳಕ್ಕಾಗತ್ತಾ? ಅಲ್ಲ, ವಿಜೇಂದ್ರ ಏನಾಗ್ತೀವಿ ಅಂತ ಹೇಳಕ್ ಆಗೋದಿಲ್ಲ. ನಾನು ಮುಖ್ಯಮಂತ್ರಿ ಆಗಿದ್ದೀನಿ, ಈಗ ಲೀಡರ್ ಆಫ್ ದಿ ಅಪೋಸಿಷನ್. ನಾನು ಹೋದ್ ಸಾರಿ ಲೀಡರ್ ಆಫ್ ದಿ ಅಪೋಸಿಷನ್ ಆಗಿದ್ದೆ. ಆಮೇಲೆ ಹೇಳಪ್ಪ, ಕೂತ್ಕೊಳ್ಳಿ. ಬಜೆಟ್ ಬಗ್ಗೆ ಮುಂದುವರಿಸಿ. ಕಂಟಿನ್ಯೂ ಜೆಜೆಎಂ ಹೇಳಿದ್ರಲ್ಲ, ಮತ್ತೆ ನೀವು ಕ್ಲಾರಿಫಿಕೇಶನ್ ಮಾತಾಡಿ. ಆಡಿಟರ್ ಜನರಲ್ ಅವ್ರ ರಿಪೋರ್ಟ್ ಇದು. ಅದೇ ಸಿಎಜಿ ರಿಪೋರ್ಟ್. ನೀವು ಇಂಗ್ಲಿಷ್ ಪುಸ್ತಕ ತೆಗೆದಿರಿ, ನಾನು ಇಂಗ್ಲಿಷ್ ಪುಸ್ತಕ ತೆಗೆದಿದ್ದೀನಿ. ಅದ್ರದ ಒಂದು ಸ್ವಲ್ಪ ನಿಮ್ಮ ಅಸಿಸ್ಟೆನ್ಸ್. ಇಲ್ಲ ಕೂತ್ಕೊಳ್ಳಲ್ಲ. ಬೆಲ್ಲದವರು ಮತ್ತೆ ಮಾತಾಡಿ, ಈಗ ಮುಂದೆ ಹೋಗ್ಲಿ. ಮತ್ತೆ ಮಾತಾಡಿ, ನೀವು ಅವ್ರು ಹೇಳಿದ್ರೆ ಮಾತಾಡಿ, ಮತ್ತೆ ಮಾತಾಡೋ ಕ್ಲಾರಿಫಿಕೇಶನ್ ಮಾಡಿ. ಕಂಟಿನ್ಯೂ ಆಗುದಿಲ್ಲ. ಪ್ರತಿಯೊಂದು ಮಾತಾಡಬೇಡಿ. ಆಯ್ತಮ್ಮ, ಮತ್ತೆ ಮಾತಾಡಿ. ಸುಮ್ಮನೆ ಬುಕ್ ಓದ್ಕೊಂಡು ಬುಕ್ ಯಾರಿಗೆ ಓದ್ಬೋದಲ್ಲ, ಏನ್ ಕಷ್ಟ ಇದೆ ಬುಕ್ ಓದ್ಲಿಕ್ಕೆ? ಓದ್ಲಿಕ್ಕೆ ಆಗ್ತದೆ. ಬುಕ್ ಯಾರಿಗೆ ಓದ್ಲಿಕ್ಕೆ ಆಗ್ತದೆ? ಏನ್ ಕಷ್ಟ ಇದೆ? ಆಯ್ತು, ಆಮೇಲೆ ಓದಿ ಹೇಳಿ.